ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ತಲೆ ಮಟನ್ ಸಾಂಬಾರ್ ಮಿಲ್ಟ್ರಿ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೆಯಲ್ಲೇ ಮಾಡ್ಕೊಳ್ಬೋದು. ತುಂಬ ಸಿಂಪಲ್ಲಾಗಿ ತಲೆ ಮಟನ್ ಸಾಂಬಾರು ಅಂದರೆ ಎಲ್ಲರಿಗೂ ಇಷ್ಟ ಆಗಲ್ಲ. ಇಷ್ಟ ಆಗೋರು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಯಾರ್ಯಾರಿಗೆ ಇಷ್ಟ ಈ ತಲೆ ಮಟನ್ ಸಾಂಬಾರು ಅಂದರೆ. ಮತ್ತು ಇನ್ನೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ಲೈಕಾನ್ನ ಪ್ರೆಸ್ ಮಾಡಿ. ಮತ್ತು ನಾನು ಇವಾಗ ಹೇಳ್ಕೊಡ್ತೀನಿ ಬನ್ನಿ ಹೇಗೆ ಮಾಡೋದು ತಲೆ ಮಟನ್ ಸಾಂಬಾರನ್ನ. ಮೊದಲಿಗೆ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಬೌಲ್ ಆಫ್ ಫಸ್ಟು ಹಸಿ ಕೊಬ್ಬರಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು 2 ಇಂಚ್ ಚಕ್ಕೆ, ಒಂದು 7 ಲವಂಗ, 1 ಟೀ ಸ್ಪೂನ್ ಆಫ್ ಟರ್ಮರಿಕ್, ಒಂದು 2 ಟೇಬಲ್ ಸ್ಪೂನ್ ಆಫ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಗ್ಗರಣೆಗೆ ಒಂದು ಸ್ವಲ್ಪ ಈರುಳ್ಳಿ, 2 ಟೇಬಲ್ ಸ್ಪೂನ್ ಆಫ್ ಕೊರಿಯಾಂಡರ್ ಪೌಡರ್, 2 ಟೇಬಲ್ ಸ್ಪೂನ್ ಆಫ್ ಚಿಲ್ಲಿ ಪೌಡರ್, ಒಂದು 2 ಟೊಮ್ಯಾಟೊ, 1 kg ತಲೆ ಮಟನ್ನ ತೊಗೊಂಡಿದ್ದೀನಿ. ಮಾಡೋದು ಮೊದಲಿಗೆ 1 ಕುಕ್ಕರ್ ಪ್ಯಾನಿಗೆ ನಾನೀಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾನೇನೀಗ ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ, ಆ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ವಾಶ್ ಮಾಡಿರೋದು ತಲೆ ಮಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದ್ಸಲಿ ಚೆನ್ನಾಗಿ ಎಲ್ಲನ ಮಿಕ್ಸ್ ಮಾಡ್ಕೊಳ್ಬೇಕು. ಹೈ ಫ್ಲೇಮಲ್ಲಿ ಅದನ್ನು ಇಟ್ಕೊಳ್ಬೇಕು. ಚೆನ್ನಾಗಿ ಅದು ನೀರೆಲ್ಲ ಬಿಟ್ಕೊಳ್ತಾ ಇರುತ್ತೆ, ಸುಂಡೋಗ್ತಾ ಇರುತ್ತೆ ನೀರೆಲ್ಲ. ಮತ್ತೊಂದು ಜಾರಿಗೆ ನಾನಿವಾಗ 2 ಮೀಡಿಯಮ್ ಸೈಜ್ ಈರುಳ್ಳಿನ ದಪ್ಪದಾಗಿ ಕಟ್ ಮಾಡಿನ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಚಕ್ಕೆ, ಲವಂಗ, 1 ಟೀ ಸ್ಪೂನಷ್ಟು ಅರಿಶಿನ ಪುಡಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೈಸಾಗಿ ಅದನ್ನು ಪೇಸ್ಟ್ ಮಾಡ್ಕೊಳ್ಬೇಕು. ಇವಾಗ ಮಟನ್ ತಲೆ ಏನು ಬೇಯ್ತಾ ಇರುತ್ತಲ್ಲ ಅದನ್ನು ನೋಡಿ ಈ ಥರ ನೀರು ಬಿಟ್ಕೊಂಡಿರುತ್ತೆ, ನೀರೆಲ್ಲ ಫುಲ್ ಸುಂಡೋಗೋವರೆಗೂ ಚೆನ್ನಾಗಿ ಅದನ್ನು ಬೇಯಿಸ್ಬೇಕು. ನೀರೆಲ್ಲ ಹೋದ್ಮೇಲೆ ನಾನು ಖಾರನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ನಾನು ಖಾರ ಹಾಕ್ಕೊಂಡೆ. ನಾನು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಎಲ್ಲನೂ ಚೆನ್ನಾಗಿ ಒಂದ್ಸಲಿ ತಿರುಗಿಸ್ಕೊಂಡು ಎಲ್ಲದಕ್ಕೂ ಚೆನ್ನಾಗಿ ಖಾರ ಹಿಡೀಲಿ ಅಂತಲೇ ಒಂದ್ಸಲಿ ತಿರುಗಿಸ್ಕೊಳ್ತಾ ಇರೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತ. ಒಂದ್ಸಲಿ ಅದನ್ನೆಲ್ಲ ತಿರುಗಿಸ್ಬಿಟ್ಟು ಉಪ್ಪು ಖಾರ ಚೆನ್ನಾಗಿ ಹಿಡಿತಾ ಇರಲಿ, ಅದು ಹೈ ಫ್ಲೇಮಲ್ಲೇ ಬಾಯ್ಲ್ ಆಗಲಿ. ಮತ್ತೊಂದು ಜಾರಿಗೆ 2 ಟೇಬಲ್ ಸ್ಪೂನ್ ಆಫ್ ಚಿಲ್ಲಿ ಪೌಡರ್, 2 ಟೇಬಲ್ ಸ್ಪೂನ್ ಆಫ್ ಕೊರಿಯಾಂಡರ್ ಪೌಡರ್ ಮತ್ತು 1 ಬೌಲ್ ಆಫ್ ಅಷ್ಟು ಕೊಕೊನಟ್ ತೊಗೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಒಂದು 2 ಟೊಮ್ಯಾಟೊ ಇಟ್ಕೊಂಡಿದ್ನಲ್ಲ ಆ ಟೊಮ್ಯಾಟೋಸ್ನ ಹಾಕ್ಕೊಳ್ತಾ ಇದ್ದೀನಿ. ನೈಸಾಗಿ ಪೇಸ್ಟ್ ಮಾಡಿ ಅದನ್ನು ಒಂದು ಸೈಡಿಗೆ ಇಟ್ಕೊಳ್ಬೇಕು. ಇವಾಗ ನೋಡಿ ತಲೆ ಮಟನ್ನ ಒಂದ್ಸಲಿ ತಿರುಗಿಸ್ಕೊಳ್ಳಿ ಚೆನ್ನಾಗಿ. ನೋಡಿ ಬಾಯ್ಲ್ ಆಗ್ತಾಯಿದೆ. ಇವಾಗ ಚೆನ್ನಾಗಿ ಅದನ್ನು ಕುದೀಲಿ. ಸ್ವಲ್ಪ ಚೆನ್ನಾಗಿ ಕುದ್ಮೇಲೆ ನಾವೇನು ಖಾರ ರುಬ್ಕೊಂಡಿದ್ವಲ್ಲ ಆ ಖಾರನ ನಾನೀಗ ಹಾಕ್ಕೊಳ್ತಾ ಇದ್ದೀನಿ. ನೀರು ಕೂಡ ನಾನು ಆ ಜಾರಲ್ಲಿ ಎಷ್ಟು ಬೇಕೋ ಅದೇ ಕ್ವಾಂಟಿಟಿನ ಹಾಕ್ಕೊಂಡೆ. ನೋಡಿ ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದ್ಸಲಿ ಅದನ್ನು ತಿರುಗಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ನಾನೊಂದು 8 ವಿಷಲ್ ಹಾಕ್ಸ್ಕೊಂಡಿದ್ದೀನಿ. ನೀವೇನಾದ್ರು ಎಳೆದಿದ್ದರೆ ನೋಡ್ಕೊಂಡು ವಿಷಲ್ ಹಾಕ್ಸ್ಕೊಳ್ಳಿ. ಸ್ವಲ್ಪ ಬಲ್ತಿರೋ ಸ್ವಲ್ಪ ಜಾಸ್ತಿ ವಿಷಲೇ ಬೇಕು. ಇಷ್ಟೇ ಸಿಂಪಲ್ಲಾಗಿ ಮನೇಲೇ ಮಾಡ್ಕೊಳ್ಬೋದು, ಮಿಲ್ಟ್ರಿ ಸ್ಟೈಲ್ ಇಲ್ಲ ರೆಸ್ಟೋರೆಂಟ್ ಸ್ಟೈಲಲ್ಲೇ. ಇದು ಮುದ್ದೆ, ರೈಸ್, ಸಾಂಬಾರ್, ಚಪಾತಿ, ರೋಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ನೀವು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಇನ್ನಷ್ಟು ವೀಡಿಯೋಗೋಸ್ಕರ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ನಾನು ನೆಕ್ಸ್ಟ್ ವಿಡಿಯೋ ಸಿಗೋವರೆಗೂ ಹೀಗೆ ನನ್ನ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮಾತ್ರ ಬರೀಬೇಡಿ. ಥ್ಯಾಂಕ್ ಯು.